ಭಾರತೀಯರಿಗೆ ಇವತ್ತು ಡಬಲ್ ಸಂಭ್ರಮ. ಒಂದು ಕಡೆ ಶಿವರಾತ್ರಿ ಹಬ್ಬದ ಸಡಗರ ಸಂಭ್ರಮ ಜೋರಾಗಿದ್ರೆ, ಮತ್ತೊಂದು ಕಡೆ ಭಾರತ ಪಾಕಿಸ್ತಾನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಟೀಮ್ ಇಂಡಿಯಾ ಈ ಒಂದು ಪಂದ್ಯದಲ್ಲಿ ಗೆದ್ದು ಬರಲಿ, ಪಾಕಿಸ್ತಾನವನ್ನು ಮಣಿಸಲಿ ಅಂತೇಳಿ ಶುಭ ಹಾರೈಕೆಗಳು ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ನಾನೀಗ ಮೈಸೂರಿನ ಸೈನಿಕ್ ಅಕಾಡೆಮಿ ವಿದ್ಯಾರ್ಥಿಗಳ ಜೊತೆ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಅವರ ಜೋಶ್ ಮುಗಿಲು ಮುಟ್ಟಿದೆ. ಯಾಕಂದರೆ ಭಾರತ ಪಾಕಿಸ್ತಾನ ಪಂದ್ಯ ಯಾವಾಗ ನಡೆದರೂ ಸಹ ಭಾರತ ಗೆಲ್ಲಲೇಬೇಕು ಅನ್ನೋದು ಎಲ್ಲರ ಆಶೆ ಆಗಿರ್ತದೆ. ಇವತ್ತು ಶಿವರಾತ್ರಿಯ ಸಂಭ್ರಮ ಸಹ ಜೊತೆಗಿದೆ. ಶಿವನ ಶಕ್ತಿಯೊಂದಿಗೆ ಈ ಸಲನೂ ಕಪ್ ನಮ್ದೇನೆ. ಪಾಕಿಸ್ತಾನವನ್ನು ಮಣಿಸೋದು ಮಾತ್ರವಲ್ಲ, ಈ ಬಾರಿ ವಿಶ್ವಕಪ್ ಅನ್ನು ಭಾರತ ಗೆಲ್ಲುತ್ತೆ ಅಂತೇಳಿ ಎಲ್ಲ ವಿದ್ಯಾರ್ಥಿಗಳು ಸಹ ಹಾರೈಸ್ತಾ ಇದ್ದಾರೆ. ಯಾಕಂದರೆ ಭಾರತೀಯರಿಗೆ ಈ ಒಂದು ಕ್ರಿಕೆಟ್ ಕೇವಲ ಪಂದ್ಯವಾಗಿರೋದಿಲ್ಲ, ಒಂದು ರೀತಿ ಯುದ್ಧವಾಗಿರ್ತದೆ. ಪಾಕಿಸ್ತಾನದ ವಿರುದ್ಧ ಸದಾಕಾಲ ಜಗತ್ತಿನ ಯಾವ ಮೂಲೆಯಲ್ಲಿ ಮ್ಯಾಚ್ ನಡೀಲಿ, ಟೀಮ್ ಇಂಡಿಯಾವೇ ಫೇವ್ರೇಟ್ ಆಗಿರ್ತದೆ. ಅಷ್ಟೇ ಅಲ್ಲ, ಪಾಕಿಸ್ತಾನವನ್ನು ಮಣಿಸ್ತದೆ ಅನ್ನೋ ವಿಶ್ವಾಸ ಎಲ್ರಿಗೂ ಸಹ ಇರ್ತದೆ. ಹೀಗಾಗಿ ಇವತ್ತು ಶಿವರಾತ್ರಿಯ ಸಡಗರ ಸಂಭ್ರಮದ ಜೊತೆಗೆ ಭಾರತ ಪಾಕಿಸ್ತಾನವನ್ನು ಮಣಿಸುವಂತಹ ಸಂಭ್ರಮವನ್ನು ಜಾಗರಣೆ ಮುಖಾಂತರವಾಗಿ ಆಚರಿಸಲಿಕ್ಕೆ ಎಲ್ಲರೂ ಸಹ ಸಜ್ಜಾಗಿದ್ದಾರೆ. ಯಾವ ರೀತಿ ಟೀಮ್ ಇಂಡಿಯಾಗೆ ವಿಶ್ ಮಾಡ್ತಾರೆ, ಎಲ್ಲರೂ ಸಹ ನನ್ನ ಜೊತೆಗಿದ್ದಾರೆ. ಸರ್, ಸಾಮಾನ್ಯವಾಗಿ ಭಾರತ ಪಾಕಿಸ್ತಾನ ಹೈ ವೋಲ್ಟೇಜ್ ಪಂದ್ಯ ಯಾವಾಗ ನಡೆದರೂ ಸಹ ಜೋಶ್ ಮುಗಿಲು ಮುಟ್ಟಿರ್ತದೆ. ಈ ಬಾರಿ ಜೋಶ್ ಹೇಗಿದೆ ಸರ್? ಇಂಡಿಯಾ ಪಾಕಿಸ್ತಾನ ಬಂದಾಗ ಅದು ಯುದ್ಧ ಆಗಿರಲಿ, ಆಟ ಆಗಿರಲಿ, ಬೇರೆ ಯಾವುದೇ ಆಗಿರಲಿ, ವಿನ್ ನಾವೇ, ಗೆಲ್ಲೋದು ನಾವೇ. ಕಾರಣ ನಾವು ಶಾಂತಿ ಪ್ರಿಯರು. ಯಾವಾಗಲೂ ಕೂಡ ಆಲೋಚನೆ, ನಾವು ಎಲ್ಲರೂ ಕೂಡ ಒಳ್ಳೆಯದೇ ಬಯಸ್ತೀವಿ. ಕಾಲು ಕೆರ್ಕೊಂಡು ಬಂದರೆ ನಾವು ಯಾರನ್ನೂ ಬಿಡುವಂಥದ್ದಿಲ್ಲ. ಇಲ್ಲಿವರೆಗೂ ಕೂಡ ನಮ್ಮ ಇಂಡಿಯಾ ಟೀಮ್ ಗೆದ್ಕೊಂಡು ಬಂದಿದೆ. ಈ ಸಲ ಗೆಲ್ಲುತ್ತೆ, ಖಂಡಿತ ಕಪ್ ನಮ್ಮದೇ ಆಗೇ ಆಗುತ್ತೆ. ಇದಕ್ಕೆ ಹೆಚ್ಚಿನ ನಮಗೆ ನಮ್ಮ ಭಾರತೀಯರ ಒಂದು ಶುಭ ಹಾರೈಕೆ ಯಾವಾಗಲೂ ಇರ್ತದೆ. ನಮ್ಮ ಇಂಡಿಯಾ ಗೆದ್ದು ಬರಲಿ ಅಂತ ನಾವು ಶುಭ ಹಾರೈಸ್ತೀವಿ ಸರ್. ಕಳೆದ ಬಾರಿ ಗೆದ್ದಾಗ ಪೆಹಲ್ಗಾಮ್ನಲ್ಲಿ ಯಾರು ಮೃತಪಟ್ಟರು ಅವ್ರಿಗೆ ಅರ್ಪಿಸಿದ್ರು, ನಮ್ಮ ಭಾರತೀಯ ಸೈನಿಕರಿಗೆ ಅರ್ಪಿಸಿದ್ರು. ಸೊ ಅದೇ ರೀತಿ ಯಾವಾಗಾದರೂ ಸಹ ಆ ಭಯೋತ್ಪಾದನೆಯ ವಿರುದ್ಧವಾದಂತಹ ಒಂದು ಆಟ ಮತ್ತು ಯುದ್ಧ. ಸರ್, ನಮ್ಮ ಟೀಮ್ ಇಂಡಿಯಾ ಯಾವುದೇ ಒಂದು ಆಟ ಆಗಿರಲಿ, ಅವರು ನಮ್ಮ ಸೈನಿಕರಿಗೆ ಮೊದಲು ಕೊಡುವಂಥದ್ದು ಒಂದು ಗೌರವ ಅದು. ಯಾಕೆಂದರೆ ನಾನು 2008 ಮುಂಬೈ ಅಟ್ಯಾಕ್ ಆದಾಗ ನಾನು ಅಲ್ಲೇ ಇದ್ದೆ. ಅಲ್ಲಿದ್ದಾಗ ನಾನು NG ಕಮಾಂಡೋ ಆಗಿದ್ದೆ. ಅಲ್ಲೂ ಕೂಡ ಧೋನಿಯವ್ರು ಬಂದಿದ್ದರು, ಸಚಿನ್ ತೆಂಡೂಲ್ಕರ್ ಬಂದಿದ್ದರು. ಯಾಕೆಂದರೆ ಅವರು ನಮ್ಮ ಸೈನಿಕರು ಮೊದಲು ಗೌರವ ಕೊಡ್ತಾರೆ. ಯಾಕೆಂದರೆ ನಮ್ಮ ಸೈನಿಕರು ಗಡಿ ಭಾಗದಲ್ಲಿ ನಿಂತ್ಕೊಂಡು ನಮ್ಮ ರಕ್ಷಣೆ ಮಾಡ್ತಿದ್ದಾರೆ. ಇದು ಟೀಮ್ ಇಂಡಿಯಾ ಆಗ್ತಾಯಿದೆ ಅಂತಂದರೆ ಸುರಕ್ಷಿತವಾಗಿ, ಅದು ಮುಖ್ಯ ಕಾರಣ ನಮ್ಮ ಗಡಿ ಪ್ರದೇಶ ನಿಂತಿರುವಂಥ ಸೈನಿಕರುಗಳು. ಅದಕ್ಕೆ ನಮ್ಮ ಆಟೋಪಟುಗಳು ಕೂಡ ಮೊದಲು ಗೌರವ ಕೊಡುವಂಥ ಸೈನಿಕರುಗಳಿಗೆ. ನಮ್ಮ ಸೈನಿಕರು ಯಾವಾಗಲೂ ಕೂಡ ಗಡಿ ಭಾಗದಲ್ಲೂ ಕೂಡ ಜೈಕಾರ, ನಾವು ಯಾವಾಗಲೂ ಕೂಡ ಅದನ್ನೇ ಕಾಯ್ತಾ ಇರ್ತೀವಿ. ಯಾವ ಕಪ್ ನಮ್ಗೆ ಸಿಗುತ್ತೆ ಅಂತ ಕಾಯ್ತಾ ಇರ್ತೀವಿ ಸರ್. ಹೇಳಿ, ಹೇಗಿದೆ ಜೋಶು ಇಂಡಿಯಾ ಪಾಕಿಸ್ತಾನ ಮ್ಯಾಚ್? ಜೋಶ್ ಚೆನ್ನಾಗೇ ಐತೆ. ಯಾರ್ಯಾರು ಸೈನಿಕರು ನಮಗೋಸ್ಕರ ತ್ಯಾಗ ಮಾಡೋರೆ, ಅವ್ರಿಗೋಸ್ಕರ ಈ ಮ್ಯಾಚು ಅವರು ಗೆಲ್ತಾರೆ ಶಿವನ ಕೃಪೆಯಿಂದ. ಎಸ್ ಸರ್, ವಿರಾಟ್ ಕೊಹ್ಲಿ ಮಿಸ್ ಆಗ್ತಿದೆ. ಹೇಗಿದೆ ಜೋಶ್? ಫಸ್ಟ್ ಆಫ್ ಆಲ್ ಜೈನ್. ಇವತ್ತು ಶಿವರಾತ್ರಿ ಜೊತೆ ಟೀಮ್ ಇಂಡಿಯಾ ಮತ್ತು ಪಾಕಿಸ್ತಾನ ಯುದ್ಧ ಕೂಡ ಇದೆ. ಮತ್ತು ಯಾವುದೇ ಮ್ಯಾಚ್ ಆಗಿರಲಿ, ಯಾವುದೇ ವಾರಿಯರ್ ಆಗಿರಲಿ, ಯಾವುದೇ ಯುದ್ಧ ಆಗಿರಲಿ, ನಮ್ಮ ಟೀಮ್ ಇಂಡಿಯಾ ಯಾವತ್ತೂ ಗೆಲ್ಲುತ್ತೆ. ಪಾಕಿಸ್ತಾನ ಮುಂದೆಯಿಂದ ಯಾವತ್ತೂ ಗೆದ್ದಿದೆ ಮತ್ತು ಗೆಲ್ಲುತ್ತೆ ಅಂತ ನಂಗೆ ನಂಬಿಕೆ ಇದೆ. ಇವತ್ತು ಡಬಲ್ ಧಮಾಕ ಜೊತೆ ಶಿವರಾತ್ರಿ ಕೂಡ, ಮತ್ತು ಇವತ್ತು ಮ್ಯಾಚ್ ಕೂಡ ಟೀಮ್ ಇಂಡಿಯಾ ಮತ್ತು ಪಾಕಿಸ್ತಾನದು. ಇವತ್ತು ಶಿವನ ಕೃಪೆಯಿಂದ ನಮ್ಮ ಟೀಮ್ ಇಂಡಿಯಾ ಗೆಲ್ಲುತ್ತೆ ಅಂತ ನಂಗೆ ಗೊತ್ತು. ಪಕ್ಕಾ ಗೆಲ್ಲುತ್ತೆ, ಗೆದ್ಕೊಂಬರಲಿ. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿದೆ. ಬಟ್ ಒಂದೇನು ಅಂದರೆ, ನನಗೆ ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ. ಅದರಲ್ಲಿ ಇವತ್ತು ಅಲ್ಲದೆ ಟೀಮ್ ಇಂಡಿಯಾ ಮತ್ತು ವರ್ಸಸ್ ಪಾಕಿಸ್ತಾನ ಅಂದರೆ ಹೆವಿ ಕ್ರೌಡ್ ಇರುತ್ತೆ ಆನ್ಲೈನಲ್ಲಿ. ಸೊ ಮ್ಯಾಚ್ ನೋಡೋದಕ್ಕೆ ತುಂಬಾ ಇಷ್ಟ. ಹಾಗೆ ಕೂಡ ನನಗೆ ಕ್ರಿಕೆಟಲ್ಲಿ ಬೌಲಿಂಗ್ ಅಂದರೆ ಇಷ್ಟ. ಸೊ ಬೌಲಿಂಗ್ ಅಂದರೆ ಒಬ್ಬ ಬ್ಯಾಟ್ಸ್ಮನ್ ಕಂಡ್ರೆ ಆಗ್ತಿರಲ್ಲ, ಅವನು ಎಲ್ಲದನ್ನು ಕ್ರ್ಯಾಕ್ ಮಾಡ್ತಾ ಇರ್ತಾನೆ ಬಾಲ್ಗಳನ್ನ. ಸೊ ಅದರಲ್ಲಿ ನನಗೆ ತುಂಬ ಇಷ್ಟವಾದ ಪ್ಲೇಯರ್ ಅಂದರೆ ವೆಸ್ಟ್ ಇಂಡೀಸಿಂದ ಕ್ರಿಸ್ ಗೇಲು. ಸೊ ಇವಾಗ ಪ್ರೆಸೆಂಟು ನನಗೆ ತುಂಬ ಇಷ್ಟ ಅಂದರೆ ಯಶಸ್ವಿ ಜೈಸ್ವಾಲ್. ಸೊ ಇಂಡಿಯಾ ಟೀಮ್ ಚೆನ್ನಾಗಿ ಆಡಲಿ, ಗೆಲ್ಲಿ ಅಂತ ಇಷ್ಟ. ಕಳೆದ ಬಾರಿಯೂ ಸಹ ಟೀಮ್ ಇಂಡಿಯಾ ಮ್ಯಾಚ್ ನಡೆದಂಥ ಒಂದು ವಾರ್ ರೀತಿಯಲ್ಲಿ ತೊಗೊಂಡಿದ್ರು. ಅವರ ಶೇಕ್ ಹ್ಯಾಂಡ್ ಮಾಡಲಿಲ್ಲ, ಅವ್ರನ್ನ ನೋಡಲಿಲ್ಲ. ಏನು ಪುಲ್ವಾಮಾದಲ್ಲಿ ಆಗಿತ್ತು, ಸೊ ಬೇರೆ ಪೆಹಲ್ಗಾಮಲ್ಲಿ ಆಗಿತ್ತು. ಇದೆಲ್ಲದರ ಒಂದು ಉತ್ತರವನ್ನು ಕೊಟ್ಟಂಥದ್ದು. ಹಾಂ ಸರ್, ಟೀಮ್ ಇಂಡಿಯಾಗೆ ಅಥವಾ ಇಂಡಿಯನ್ ಸೋಲ್ಜರ್ಸಿಗೆ ಅದು ಯುದ್ಧ ಭೂಮಿ ಅಂತ ಬರಲಿ ಅಥವಾ ಆಟದ ಮೈದಾನ ಇರಲಿ, ಪಾಕಿಸ್ತಾನದ ಜೊತೆ ಸೋತಿದ್ದು ಯಾವುದೇ ಇತಿಹಾಸದಲ್ಲೇ ಇಲ್ಲ. ಇವತ್ತು ಮತ್ತೆ ಒಂದು ಸಲ ಗೆದ್ದೇ ಗೆಲ್ತಾರೆ. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಇದು ವಿದ್ಯಾರ್ಥಿಗಳ ಸ್ಪಷ್ಟ ಮಾತು. ಯುದ್ಧ ಆಗಿರಲಿ, ಮ್ಯಾಚ್ ಆಗಿರಲಿ, ಟೀಮ್ ಇಂಡಿಯಾನೇ ಗೆಲ್ಲೋದು. ಸೋತಂತಹ ಇತಿಹಾಸವೇ ಇಲ್ಲ. ಈ ಬಾರಿಯೂ ಸಹ ಪಾಕಿಸ್ತಾನವನ್ನು ಮಣಿಸ್ತಾರೆ. ಈ ಸಲ ಕಪ್ ಸಹ ನಮ್ಮದೇ ಆಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.